ವಾಹನ ಸವಾರರೇ ಎಚ್ಚರ ಎಚ್ಚರ. ಕಾರಿನ ಸನ್ರೂಫ್ ಬಳಸಿದ್ರೆ ಕ್ರಮ ಫಿಕ್ಸ್. ಬೆಂಗಳೂರಿನಲ್ಲಿ ಕಾರಿನ ಸನ್ರೂಫ್ನಲ್ಲಿ ನಿಂತಿದ್ದ ಬಾಲಕನಿಗೆ ಅಪಾಯ ಎದುರಾದ ಘಟನೆ ಯಲಹಂಕ ವಲಯದಲ್ಲಿ ನಡೆದಿದೆ. ಕೂಡಲೇ ಯಲಹಂಕ ಸಂಚಾರ ಪೊಲೀಸರು ಸ್ವಯಂ ಪ್ರೇರಿತರಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 125(a) ಮತ್ತು 281 ಅಡಿ ಪ್ರಕರಣವನ್ನ ದಾಖಲಾಗಿದೆ. ಇನ್ನು ಮೋಜು ಮಸ್ತಿ ಅಂತ ಎಂಜಾಯ್ ಮಾಡ್ತಾರೆ, ಆದರೆ ಕೆಲವೊಮ್ಮೆ ಅದೇ ಅವರ ಪ್ರಾಣಕ್ಕೆ ಕುತ್ತು ತರೋ ಸಾಧ್ಯತೆ ಇರುತ್ತದೆ. ಹೌದು, ಕಾರಿನ ಸನ್ರೂಫ್ನಲ್ಲಿ ನಿಂತಿದ್ದ ಬಾಲಕನ ತಲೆಗೆ ಹೈ ಬೇರಿಯರ್ ತಗುಲಿದ್ದ ಘಟನೆ ವಿದ್ಯಾರಣ್ಯಪುರದ 7ನೇ ಬ್ಲಾಕ್ ಜಿಕೆವಿಕೆ ಡಬಲ್ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದೆ. ಸೆಪ್ಟೆಂಬರ್ 6ರ ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಕೆಂಪು ಬಣ್ಣದ ಮಹೀಂದ್ರ ಕಾರಿನ ಸನ್ರೂಫ್ನಲ್ಲಿ ನಿಂತಿದ್ದ ಬಾಲಕನ ತಲೆಗೆ ಹೈ ಬೇರಿಯರ್ ಬಡಿದಿತ್ತು. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದ. ಈ ದೃಶ್ಯ ಅಲ್ಲೇ ಇದ್ದ ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾರಿನ ಸನ್ರೂಫ್ ಬಳಕೆ ಕಾನೂನು ಏನು ಹೇಳುತ್ತೆ? ನಿರ್ಲಕ್ಷ್ಯದ ಅಥವಾ ದುಡುಕಿನ ಕೃತ್ಯದಿಂದ ಇತರರ ಜೀವಕ್ಕೆ ಅಥವಾ ವೈಯಕ್ತಿಕ ಸುರಕ್ಷತೆಗೆ ಅಪಾಯ ಉಂಟು ಮಾಡಿದರೆ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ 125(a) ಅಡಿ ಶಿಕ್ಷೆ ವಿಧಿಸಲಾಗುತ್ತದೆ. ಗಾಯಗಳು ಉಂಟಾಗಿವೆಯೋ ಅಥವಾ ಇಲ್ಲವೋ ಎಂಬುದರ ಮೇಲೆ ಶಿಕ್ಷೆಯ ಪ್ರಮಾಣ ಅವಲಂಬಿಸಿರುತ್ತದೆ. ಯಾವುದೇ ಗಾಯ ಉಂಟಾಗದಿದ್ದರೆ 3 ತಿಂಗಳವರೆಗೆ ಜೈಲು ಶಿಕ್ಷೆ, 2500 ರೂಪಾಯಿವರೆಗೆ ದಂಡ ಅಥವಾ 2 ವಿಧಿಸಬಹುದಾಗಿದೆ. ಗಂಭೀರ ಗಾಯವಾದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿವರೆಗೆ ದಂಡ ಫಿಕ್ಸ್. ಇನ್ನು ಸಾರ್ವಜನಿಕ ರಸ್ತೆಯಲ್ಲಿ ದುಡುಕಿನ ಅಥವಾ ನಿರ್ಲಕ್ಷ್ಯದ ರೀತಿಯಲ್ಲಿ ವಾಹನ ಚಲಾಯಿಸುವುದನ್ನು ನಿಷೇಧಿಸುತ್ತದೆ. ಅಪಾಯಕಾರಿ ಚಾಲನೆಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ಹಾಗೂ 1,000 ರೂಪಾಯಿವರೆಗೂ ದಂಡದ ಅಥವಾ 2 ವಿಧಿಸಬಹುದಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಾರುಗಳಲ್ಲಿ ಸನ್ರೂಫ್ನಲ್ಲಿ ನಿಲ್ಲುವುದು ಕಾನೂನಿಗೆ ವಿರುದ್ಧವಾಗಿದೆ. ಮೋಟಾರ್ ವಾಹನ ಕಾಯ್ದೆಯ ಸೆಕ್ಷನ್ 177, 184 ಅಡಿ ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಸನ್ರೂಫ್ ಇರುವುದು ನಿಂತು ಚಾಲನೆ ಮಾಡಲು ಅಲ್ಲ, ಕಾರಿನಲ್ಲಿ ಉತ್ತಮ ಗಾಳಿ ಬೆಳಕಿಗಾಗಿ ಇರುವ ಇದೊಂದು ವಿಶೇಷ ವ್ಯವಸ್ಥೆ. ಮೊದಲು ದುಬಾರಿ ಕಾರಿನಲ್ಲಿ ಇದ್ದ ಇದೊಂದು ಫೀಚರ್ ಈಗ ಸಾಮಾನ್ಯ ಕಾರುಗಳಲ್ಲೂ ಲಭ್ಯ ಇದೆ. ಆದರೆ ಈಗ ಸನ್ರೂಫ್ ಅನ್ನು ಮೋಜಿಗಾಗಿ ಬಳಸಲಾಗುತ್ತಿದ್ದು, ಸನ್ರೂಫ್ ಮೇಲೆ ನಿಂತು ಪ್ರಯಾಣ ಟ್ರಾಫಿಕ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಸನ್ರೂಫ್ ಅನ್ನು ಅತ್ಯಂತ ಬೇಜವಾಬ್ದಾರಿಯಿಂದ ಬಳಕೆ ಮಾಡಲಾಗುತ್ತಿದೆ. ಸಂಚಾರಿ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈಗ ಕ್ರಮ ಕೈಗೊಂಡಿದ್ದಾರೆ. ನ್ಯೂಸ್ ಡೆಸ್ಕ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.